ನಮಸ್ಕಾರ. ಮತ್ತೆ ನಿಮಗೆ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆನಂದ್ ಶ್ರೀನಿವಾಸನ್. ಇವತ್ತು ನಮ್ಮ ಜೊತೆ ನೀಲು ವ್ಯಾಸ್ ಅವರು ಇದ್ದಾರೆ. ನಾನೇ ಮಾನ್ಯ ಪತ್ರಕರ್ತೆ ಡೆಲ್ಲಿಯಿಂದ. ಸೊ ನಾವು ಅವ್ರ ಜೊತೆ ಪರ್ಸನಲ್ ಫೈನಾನ್ಸ್ ಬಗ್ಗೆ ಮಾತಾಡೋಣ. ನಿಮ್ಮ ಎಲ್ಲರ ಇಚ್ಛೆ ನಾವು ಅವ್ರ ಜೊತೆ ಈ ಪರ್ಸನಲ್ ಫೈನಾನ್ಸ್ ಬಗ್ಗೆ ಮಾತಾಡಬೇಕು ಅಂತ. ಅವರು ಕೂಡ ಹೇಳಿದ್ರು ಪರ್ಸನಲ್ ಫೈನಾನ್ಸ್ ಬಗ್ಗೆ ನಾನು ಸ್ವಲ್ಪ ತಿಳ್ಕೋಬೇಕು ಅಂತ. ನಾನೇನು ಯೋಚನೆ ಮಾಡಿದೆ ಅಂದರೆ ನಾವು ಬೇಸಿಕ್ಸ್ ಇಂದಾನೆ ಶುರು ಮಾಡೋಣ ಅಂತ. ಹಾಗೆ ಪರ್ಸನಲ್ ಫೈನಾನ್ಸ್ ಬಗ್ಗೆ ಮಾತಾಡೋಣ. ಇಲ್ಲ, ನಾನು ಕ್ರೆಡಿಟ್ ಕಾರ್ಡೇ ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಕ್ರೆಡಿಟ್ ಬೇಕು ನಿಮಗೆ? ಈಗ ನಿಮಗೆ ಸಂಬಳ ಬರ್ತಾ ಇದ್ರೆ ಆ ಸಂಬಳದಲ್ಲಿ ನೀವು ಖರ್ಚನ್ನ ಮಾಡ್ತಾ ಇದ್ದೀರಾ, ಖರ್ಚು ಮಾಡಬೇಕು ಅಂತ ಅನ್ಕೋತಾ ಇದ್ದೀರಾ. ಈ ಖರ್ಚಲ್ಲಿ ಏನಾಗುತ್ತೆ ಅಂತಂದ್ರೆ ಡ್ಯೂ ಡೇಟಲ್ಲಿ ನಿಮಗೆ ಅದನ್ನ ಸೆಟಲ್ ಮಾಡೋದಕ್ಕೆ ಆಗೋದಿಲ್ಲ. ಅದು ಏನಾಗುತ್ತೆ, ಮುಂದಕ್ಕೆ ಹೋಗುತ್ತೆ. ಇಂಟ್ರೆಸ್ಟ್ ಅನ್ನೋದು 36% ಹಾಕ್ತಾರೆ. ಕ್ರೆಡಿಟ್ ಕಾರ್ಡ್ಗೆ 36% ಇದೆ, ತಿಂಗಳಿಗೆ 3%. ಈಗ ನೀವು ಮಿನಿಮಮ್ ಡ್ಯೂ ಕಟ್ತಾ ಇದ್ದೀರಾ ಅಂತಂದ್ರೆ ತಿಂಗಳಿಗೆ ಅವಾಗ 5%. ಸೊ ಯಾಕೆ ಇಷ್ಟು ಖರ್ಚು ಮಾಡ್ತೀರಾ? ಇಷ್ಟು ಖರ್ಚು ಮಾಡುವಂಥ ಅವಶ್ಯಕತೆ ಆದರೂ ಏನಿದೆ? ಈಗ ನಿಮ್ಮ ಅವಶ್ಯಕತೆಗಳು ಏನಿದೆ ಅದನ್ನ ಒಂಚೂರು ಕಡಿಮೆ ಮಾಡ್ಕೊಳ್ಳಿ. ಆ ಅವಶ್ಯಕತೆಗಳನ್ನ ಒಂಚೂರು ಕಡಿಮೆ ಮಾಡ್ಕೊಂಡ್ರೆ ಸೊ ಏನು ನಿಮ್ಮ ಹತ್ರ ದುಡ್ಡಿದೆಯೋ ಅದರಲ್ಲೇ ಖರ್ಚು ಮಾಡಬೇಕು. ಬಸ್ಸಲ್ಲಿ ಎಷ್ಟು ದುಡ್ಡಿರುತ್ತೋ ಅಷ್ಟರಲ್ಲೇ ನಿಮ್ಮ ಖರ್ಚು ಕೂಡ ಮುಗಿಯುತ್ತೆ. ಈಗ ನಿಮ್ಗೊಂದು 7,000 ಸಂಬಳ ಬರುತ್ತೆ ಅಂತ ಅಂದರೆ ಸೊ ಎಲ್ಲ ಬ್ಯಾಂಕಿಂಗ್ ನೋಡಿದ್ರು ನಿಮ್ಗೊಂದು 6 ಲಕ್ಷ ಕ್ರೆಡಿಟ್ ಸಿಗುತ್ತೆ. ಈಗ ನೀವು ಒಂದು 5 ತಿಂಗಳಲ್ಲಿ ಒಂದು 3 ಲಕ್ಷ ಅಷ್ಟು ಬಿಲ್ಲನ್ನ ಕ್ರೆಡಿಟ್ ಕಾರ್ಡಲ್ಲಿ ಮಾಡಿದ್ರಿ ಅಂತಂದರೆ ಆಗೇನು ಮಾಡ್ತೀರಾ, ಇನ್ನೊಂದು ಕ್ರೆಡಿಟ್ ಕಾರ್ಡ್ನ ಉಜ್ಜಿ ಈ ಕ್ರೆಡಿಟ್ ಕಾರ್ಡ್ ಬಿಲ್ನ ಪೇ ಮಾಡ್ತೀರಾ. ಆಗ ನೀವು ಮೊದಲನೇ ಹಳ್ಳದಲ್ಲಿ ಬೀಳೋದೇ ಅಲ್ಲಿ. ಸೊ ಇದು ಮೊದಲನೇ ಸ್ಟೆಪ್ಪು. ನಿಮಗೆ ಕ್ರೆಡಿಟ್ ಕಾರ್ಡೇ ಬೇಡ, ದಯವಿಟ್ಟು ಕ್ರೆಡಿಟ್ ಕಾರ್ಡ್ನ ತಗೋಬೇಡಿ. ಎರಡನೇ ವಿಷಯ ಏನಂದ್ರೆ, ಈಗ ನಿಮ್ಗೆ ಏನೋ ಒಂದು ತಗೋಬೇಕು. ಈಗ ಒಂದು ಐಫೋನ್ ತಗೋಬೇಕು ಅನ್ಕೊಳ್ಳಿ. ಈಗ ಐಫೋನ್ 8 ಲಕ್ಷ. ಈಗ ನೀವ್ ಹೇಳ್ತಾ ಇರೋಂಥದ್ದು ಒಂದು ದೊಡ್ಡ ತಪ್ಪು ಏನ್ ಮಾಡ್ತಾ ಇರೋದು ಈ ಮಿಡಲ್ ಕ್ಲಾಸ್ ಜನರು ಅಂದ್ರೆ ಕ್ರೆಡಿಟ್ ಕಾರ್ಡ್ ನ ತಗೊಂಡು ತಪ್ಪು ಮಾಡ್ತಾ ಇದ್ದಾರೆ. ಹೌದು, ದೊಡ್ಡ ತಪ್ಪೇ ಈ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು. ನೀವು ಕ್ರೆಡಿಟ್ ಕಾರ್ಡ್ನೇ ತಗೋಬಾರ್ದು. ಅದು ಒಂದು ಚಾಕು ಇದ್ದ ಹಾಗೆ. ಚಾಕುವಿಂದ ನೀವು ಹಣ್ಣನ್ನು ಕುಯ್ಬೋದು, ಕೈಯಿಂದ ಕೂಡ ಕುಯ್ಬೋದು. ಅವ್ರಿಗೆ ಕ್ರೆಡಿಟ್ ಕಾರ್ಡ್ನ ಹೇಗೆ ಯೂಸ್ ಮಾಡೋದು ಅನ್ನೋದೇ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಈಗ ಒಬ್ಬ ತಂದೆ ತಾಯಿ ಇರ್ತಾರೆ, ಅವರು ಒಂದು ಯಾವುದೋ ಒಂದು ಚಿಕ್ಕ ಹಳ್ಳಿಯಿಂದ ಬಂದಿರ್ತಾರೆ. ಸೊ ಮೊದಲನೇ ಸಲ ಅವರು ಎಲ್ಲಿ ಚೆನ್ನೈ, ಬ್ಯಾಂಗ್ಳೂರು ಈ ಥರ ಒಂದು ದೊಡ್ಡ ದೊಡ್ಡ ಸಿಟಿಗಳಿಗೆ ಬರ್ತಾರೆ. ಆಗ ಅವ್ರಿಗೆ ಎಲ್ಲನೂ ಬೇಕಾಗುತ್ತೆ. ಈಗ ಫ್ರೆಂಡ್ಸ್ ಜೊತೆ ಹೊರಗಡೆ ಊಟಕ್ಕೆ ಅಂತ ಹೋಗ್ತಾರೆ. ಒಂದು ಸಲ ಊಟಕ್ಕೆ ಅಂತ ಹೋದರೆ ಒಂದು 1,000 2,000 ಹೋಗ್ಬಿಡತ್ತೆ. ಸೊ ಅವರಿಗೆ ಆ ಒಂದು ಬಡ್ಜೆಟ್ ಅನ್ನೋದೇ ಇರೋದಿಲ್ಲ. ಈಗ ನಿಮಗೆ ಬಡ್ಜೆಟ್ ಅನ್ನೋದಿದ್ರೆ ಆಗ ನೀವು ಅಂತೀರ, ಇಲ್ಲ ನಾನು ಹೊರಗಡೆ ಊಟ ಮಾಡಲ್ಲ, ನಾನು ಈಗ ಹೊರಗಡೆ ಊಟ ಮಾಡಲೇಬೇಕು ಅಂತಂದರೆ ಇಷ್ಟು ಖರ್ಚಿರ್ಬೇಕು ಅಷ್ಟು. ಈಗ ನೀವು ಒಂದು ಪಿಕ್ಚರ್ ನೋಡಬೇಕು ಅಂತಂದರೆ ನಾರ್ತ್ ಇಂಡಿಯಾದಲ್ಲಿ ಚೆನ್ನೈನಲ್ಲಿ ಕೂಡ ಚೀಪು. ಏನಂತಂದರೆ ಈ ಮಾಲ್ದು ಟಿಕೆಟ್ಸ್ ಲಿಮಿಟೆಡ್, ಕಂಟ್ರೋಲ್ಡ್ ಇದೆ. ಒಂದು ಲಿಮಿಟ್ ಆದಮೇಲೆ ಹೋಗೋದಕ್ಕೆ ಆಗೋದಿಲ್ಲ. ಆದರೆ ಈಗ ಬಾಂಬೆನಲ್ಲೋ ಡೆಲ್ಲಿನಲ್ಲೋ ಈಗ ಹಸ್ಬೆಂಡ್ ಆ್ಯಂಡ್ ವೈಫು ಒಂದು ಮಾಲ್ಗೆ ಹೋಗ್ತಾರೆ ಅಂತಂದರೆ, ಮಕ್ಕಳ ಜೊತೆ ಅವ್ರು ಹೋಗಿ ಒಂದು ಪಿಕ್ಚರ್ ನೋಡ್ಕೊಂಡು ಬರ್ತಾರೆ ಅಂತಂದರೆ ಒಂದು 3,000ರಿಂದ 4,000 ರೂಪಾಯಿ ಖರ್ಚಾಗುತ್ತೆ. ಇದನ್ನೆಲ್ಲ ನೀವು ಯೋಚನೆ ಕೂಡ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ. ಕಾರ್ಡಲ್ಲಿ ಮೂವಿ ಟಿಕೆಟ್ಗೆ ಆಫರ್ ಇದೆ, ಬೇಕು ಅಲ್ಲಿ ಹೋಗ್ಬೇಕು ಅನ್ನೋ ಆಸೆಗಳು ನಿಮಗೆ ಜಾಸ್ತಿನೇ ಇರುತ್ತೆ. ಈಗ ನಿಮ್ಮ ಸ್ಯಾಲ್ರಿ ಏನಿರುತ್ತೆ ಅದಕ್ಕಿಂತ 5 ಪಟ್ಟು ಜಾಸ್ತಿನೇ ಕ್ರೆಡಿಟ್ ಲಿಮಿಟ್ನ ಕೊಡ್ತಾರೆ. ಈಗ ನನ್ನ ಸ್ಯಾಲ್ರಿ 8 ಲಕ್ಷ ಅಂತ ಇಟ್ಕೊಳ್ಳಿ, ನನ್ನ ವೈಫ್ ಸ್ಯಾಲ್ರಿ ಕೂಡ 8 ಲಕ್ಷ ಅಂತ ಇಟ್ಕೊಳ್ಳಿ. ಈಗ ಒಂದು 10 ಲಕ್ಷವರೆಗೂ ಕ್ರೆಡಿಟ್ ಕಾರ್ಡ್ ತಗೋಬಹುದು, ಮಿನಿಮಮ್ 10 ಲಕ್ಷವರೆಗೂ ತಗೋಬಹುದು. ಆಮೇಲೆ ಹೇಗೆ ನಾನು 20 ಲಕ್ಷ ಪೇ ಮಾಡ್ತೀನಿ? ನಾನು ಮಾಡೋದಿಲ್ಲ. ಬ್ಯಾಂಕಿನವ್ರಿಗೂ ಕೂಡ ಗೊತ್ತು ನಾವು ಪೇ ಮಾಡೋದಕ್ಕೆ ಆಗಲ್ಲ ಅಂತ. ಬ್ಯಾಂಕು ನಿಮ್ಮನ್ನ ಈ ರೀತಿ ಒಂದು ಗೊಂದಲದಲ್ಲಿ ಸಿಕ್ಕಿಸ್ತಾರೆ. ಯಾಕೆ, ಈಗ ಬ್ಯಾಂಕಿಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ? ಈಗ ಕೆಲವೊಂದು ಫಿನ್ಟೆಕ್ ಕಂಪನಿಗಳು ಕೂಡ ಇದೆ. ಅವರು ತುಂಬಾ ಬಡ್ಡಿಗೆ ನಿಮಗೆ ಲೋನನ್ನು ಕೊಡ್ತಾರೆ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ತೊಂದರೆ ಮಾಡ್ತಾರೆ. ಸೊ ಈಗ ನಿಮ್ಗೆ ಏನಾದರೂ ದುಡ್ಡಿಗಾಗಿ ಒಂದು ಸಮಸ್ಯೆ ಬಂತು ಅಂತಂದ್ರೆ ಬರೀ ಒಂದೇ ಖರ್ಚು ಮಾಡಿ. ನಿಮ್ಮ ಚಿನ್ನನ ಅಡ ಇಟ್ಟು ಆ ದುಡ್ಡು ತಗೊಂಡು ಅದನ್ನ ಖರ್ಚು ಮಾಡಿ. ಪರ್ಸನಲ್ ಲೋನ್ ತಗೊಳ್ಳೋದಾಗ್ಲಿ ಅಥವಾ ಈ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದಾಗ್ಲಿ ಮಾಡಲೇಬೇಡಿ. ಒಂದು ವಿಷಯದ ಬಗ್ಗೆ ಏನು ಅರ್ಥ ಆಗಲ್ಲ ಅಂದ್ರೆ, ಈಗ ನೀವು ಏನ್ ಹೇಳೋದಕ್ಕೆ ಬರ್ತಾ ಇದ್ದೀರಾ ಅಂತಂದ್ರೆ ಏನೇ ದೊಡ್ಡ ಸಮಸ್ಯೆ ಬಂದ್ರು ಕೂಡ ಕ್ರೆಡಿಟ್ ಕಾರ್ಡ್ ತಗೋಬೇಡಿ, ಹಂಗೆ ಪರ್ಸನಲ್ ಲೋನ್ ತಗೋಬೇಡಿ. ಸೊ ಈಗ ನೀವೇನ್ ಹೇಳಕ್ ಬರ್ತಾ ಇದ್ದೀರಾ ಅಂತಂದ್ರೆ ಎಷ್ಟೇ ಕಷ್ಟ ಬರ್ಲಿ ಯಾವುದೇ ಕಾರಣಕ್ಕೂ ಇದೇ ಮೊದಲನೇ ಹೆಜ್ಜೆನ. ಹೌದು, ಇದೆರಡು ನೀವು ಮಾಡಲೇಬಾರ್ದಂಥ ವಿಷಯಗಳು ಅಂತಂದರೆ ಪರ್ಸನಲ್ ಫೈನಾನ್ಸ್ ತಗೊಳ್ಳದೇ ಇರುವಂಥದ್ದು, ಎರಡನೇದು ನಿಮ್ಮ ಕ್ರೆಡಿಟ್ ಕಾರ್ಡ್ನಲ್ಲಿ ಖರ್ಚು ಮಾಡದೇ ಇರುವಂಥದ್ದು.
ಈಗ ಒಂದು ಕಂಪನಿನಲ್ಲಿ ಎಲ್ಲ ಕೆಲಸ ಮಾಡ್ತಾರೆ ಅಂತಂದ್ರೆ ಎಲ್ಲರ ಹತ್ರನೂ ಮೆಡಿಕಲ್ ಇನ್ಶೂರೆನ್ಸ್ ಅನ್ನೋದು ಇರುತ್ತೆ. ಎಮರ್ಜೆನ್ಸಿ ಇದೆ ಅಂತಂದ್ರೆ ನೀವು ಆ ಮೆಡಿಕಲ್ ಇನ್ಶೂರೆನ್ಸ್ ನಲ್ಲಿ ಯೂಸ್ ಮಾಡ್ಕೋಬಹುದು. ಈ ಮೆಡಿಕಲ್ ಎಮರ್ಜೆನ್ಸಿ ಅಂತ ಅನ್ನೋದು ಒಬ್ಬ ಅಪ್ಪರ್ ಮಿಡಲ್ ಕ್ಲಾಸ್ ಅವನಿಗೆ ಕೂಡ ಒಂದು ತೊಂದರೆಯನ್ನ ಕೊಟ್ಬಿಡತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಮೆಡಿಕಲ್ ಇನ್ಶೂರೆನ್ಸ್ ಅನ್ನೋದು ಇರಲೇಬೇಕು. ಅದು ಕಂಪಲ್ಸರಿ ಇರಲೇಬೇಕು. ಪ್ರತಿಯೊಬ್ಬರ ಹತ್ರನೂ ಮೆಡಿಕಲ್ ಇನ್ಶೂರೆನ್ಸ್ ಇರಬೇಕು. ಅದರಲ್ಲೂ ಮುಖ್ಯವಾದ ತಾಯಿಗಾಗ್ಲಿ ತಂದೆಗಾಗ್ಲಿ ಒಂದು ಇಡೀ ಫ್ಯಾಮಿಲಿಗೆ ತಗೊಳ್ಳೇಬೇಕಾಗುತ್ತೆ. ಈಗ ನಿಮಗೂ ಕೂಡ ಒಂದು ಮೆಡಿಕಲ್ ಇನ್ಶೂರೆನ್ಸ್ ಬೇಕಾಗುತ್ತೆ. ಮಿನಿಮಮ್ ಅಂದ್ರೆ ಒಂದು 5 ಲಕ್ಷಕ್ಕೆ ಮೆಡಿಕಲ್ ಇನ್ಶೂರೆನ್ಸ್ ನ ಮಾಡಿಸ್ಕೊಳ್ಳಿ. ಯಾಕೆ ಅಂತಂದ್ರೆ ಈಗ ಒಂದು 5 ಲಕ್ಷಕ್ಕೆ ಮೆಡಿಕಲ್ ಪಾಲಿಸಿ ಇತ್ತು ಅಂತಂದ್ರೆ ನೀವು ಒಂದು ಟಾಪ್ ಅಪ್ ಇನ್ಶೂರೆನ್ಸ್ ಕೂಡ ತಗೋಬಹುದು. ಟಾಪ್ ಅಪ್ ಇನ್ಶೂರೆನ್ಸ್ ಅನ್ನೋದು ತುಂಬಾನೇ ಸುಲಭದ ಒಂದು ಕೆಲಸ. ಈಗ ನನ್ನ ಹತ್ರ ಒಂದು 5 ಲಕ್ಷದ ಇನ್ಶೂರೆನ್ಸ್ ಇದೆ. 2000ದಲ್ಲೇ ನಮಗೆ 20 ಲ್ಯಾಕ್ಸ್ ಟಾಪ್ ಅಪ್ ಸಿಕ್ಬಿಡತ್ತೆ. ಸೊ ಈಗೆಲ್ಲ ತುಂಬಾನೇ ಕಾಂಪಿಟೇಟಿವ್ ಇನ್ಶೂರೆನ್ಸ್ ಎಲ್ಲ ಇದೆ. ಈ ನಮ್ಮ ಒಂದು ಇಂಡಿಯಾದಲ್ಲಿ ಹಲವು ವಿಧವಾದಂತ ಇನ್ಶೂರೆನ್ಸ್ ಸಿಗತ್ತೆ. ತುಂಬಾ ಸುಲಭವಾಗಿ ನೀವು ಇನ್ಶೂರೆನ್ಸ್ ನ ತಗೋಬಹುದು. ಸೊ ಈಗ ನಿಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇದ್ದು ಬಜೆಟ್ ಒಳಗಡೆನೆ ಖರ್ಚುಗಳನ್ನ ಮಾಡ್ತೀರಾ ಅಂತಂದ್ರೆ ನಿಮಗೆ ಯಾವುದೇ ರೀತಿಯಾದ ಸಮಸ್ಯೆ ಬರೋದೇ ಇಲ್ವಲ್ಲ. ಈಗ ಏನಾದ್ರೂ ನಿಮ್ಮ ಮಕ್ಕಳಿಗೆ ನೀವು ಫೀಸ್ ಕಟ್ಟಕ್ಕಾಗ್ಲಿಲ್ಲ ಅನ್ಕೊಳ್ಳಿ, ಚಿನ್ನ ಇದೆಯಲ್ಲ ಅಡ ಇಟ್ಟು ನಿಮ್ಮ ಮಕ್ಕಳ ಫೀಸ್ನ ಕಟ್ಟಿ ಆಮೇಲೆ 1-2 ತಿಂಗಳಲ್ಲಿ ನೀವು ನಿಮ್ಮ ಚಿನ್ನನ ಬಿಡಿಸ್ಕೋಬಹುದು. ಇದೆಲ್ಲ ನಾವೇ ಮ್ಯಾನೇಜ್ ಮಾಡ್ಬೋದು. ನಾವು ಯಾಕೆ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಯಾಕೆ ಅಂತಂದ್ರೆ ನಮಗೆ ಇನ್ಸ್ಟೆಂಟ್ ಆಗಿ ಈಗ ಬೇಕಂದ್ರೆ ಬೇಕು. ಈಗ ಒಂದು ದೊಡ್ಡ ಟಿವಿ ನೋಡಿದ್ರೆ ಇವಾಗಲೇ ನಾನು ಇವತ್ತೇ ಆ ಟಿವಿ ಬೇಕು. ನನ್ನ ಫ್ರೆಂಡ್ ಹತ್ರ ಕಾರ್ ಇದೆಯಾ, ನಾನು ಒಂದು ಕಾರ್ ತಗೋಬೇಕು. ನನಗೆ ಆ ಕಾರ್ನ ಅವಶ್ಯಕತೆನೇ ಇರೋದಿಲ್ಲ, ಆದರೂ ತಗೋಬೇಕು. ನೀವು ಖರ್ಚು ಮಾಡಿ ಕಾರ್ನ ಯಾಕೆ ತಗೋತೀರಾ? ಇವಾಗೆಲ್ಲ ಓಲಾ ಇದೆ, ಊಬರ್ ಇದೆ. ಈ ಓಲಾ ಊಬರ್ ಎಲ್ಲ ಈ ಗಾಡಿ ಓನರ್ಶಿಪ್ಗಿಂತ ತುಂಬ ಈಸಿ. ಈಗ ನಮ್ಮ ಸೌತ್ ಇಂಡಿಯಾದಲ್ಲಿ ರ್ಯಾಪಿಡೋ ಎಲ್ಲ ಇದೆ. ನನಗೆ ಗೊತ್ತಿಲ್ಲ ಡೆಲ್ಲಿನಲ್ಲಿ ರ್ಯಾಪಿಡೋ ಇದೆಯಾ ಇಲ್ವಾ ಅಂತ. ಅದೆಲ್ಲ ಯೂಸ್ ಮಾಡ್ಬೋದು, ಓಲಾ ಯೂಸ್ ಮಾಡ್ಬೋದು. ಈಗ ನಮ್ಗೆ ಈ ಟ್ರಾನ್ಸ್ಪೋರ್ಟೇಷನ್ ಓಡಾಟಕ್ಕೆಲ್ಲ ಏನು ಸಮಸ್ಯೆ ಇಲ್ಲ. ಓಲಾ ಇದೆ, ಊಬರ್ ಇದೆ, ರ್ಯಾಪಿಡೋ ಇದೆ, ಅದನ್ನೆಲ್ಲ ನೀವು ಉಪಯೋಗಿಸ್ಕೋಬಹುದು. ಏನಂತಂದ್ರೆ ಈಗ ಒಂದು ಚಿಕ್ಕ ಚಿಕ್ಕ ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಮಿಡಲ್ ಕ್ಲಾಸ್ ಜನರು ಏನು ಅಂತಂದ್ರೆ ನೀವು ಪರ್ಸನಲ್ ಲೋನ್ ನ ಆದಷ್ಟು ಕಡಿಮೆ ಮಾಡಿ, ಕ್ರೆಡಿಟ್ ಕಾರ್ಡ್ ಯೂಸೇಜ್ ನ ಕಡಿಮೆ ಮಾಡಿ. ಸಪೋಸ್ ನಿಮ್ಮ ಹತ್ರ ಈಗ ಕ್ರೆಡಿಟ್ ಕಾರ್ಡ್ ಆಲ್ರೆಡಿ ಇದ್ರೆ ನಿಮಗೆ ಖರ್ಚು ಮಾಡ್ಬೇಕು ಅಂತ ಅನ್ನಿಸ್ತಾ ಇದ್ರೂ ಕೂಡ ಕಾರ್ಡ್ ನ ನೀವು ಯೂಸ್ ಮಾಡಬೇಡಿ. ನಿಮ್ಗೆ ಇದು ಈ ಚಿಕ್ಕ ಚಿಕ್ಕ ಟಿಪ್ಸ್ ಏನೇ ಒಂದು ದೊಡ್ಡ ಬದಲಾವಣೆಯನ್ನ ತರುತ್ತೆ. ಧನ್ಯವಾದಗಳು ಆನಂದ್ ಸರ್. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.